ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ ನೀವೆಲ್ಲ? ಹೋಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ನೋಡಿ, ಎಲ್ಲ ನೋಡಿದ್ರು ಬಟ್ಟೆ ಎಲ್ಲರೂ ಬಟ್ಟೆ ಒಣಗಾಕಿದ್ದಾರೆ. ಇದಾಗಿರೋದು ಸಂಡೇ ವ್ಲಾಗು. ಸೊ ನಮ್ಮ ಮನೆಯಲ್ಲೂ ಕೂಡ ಅಮ್ಮ ಕೆಲವೊಂದು ಬಟ್ಟೆನ ಕೈಯಲ್ಲಿ ವಾಶ್ ಮಾಡ್ತಾ ಇದ್ದಾರೆ. ಸೊ ಮಕ್ಕಳು ಅದು ಇದು ಕಲೆ ಮಾಡ್ಕೊಂಡಿರ್ತಾರಲ್ಲ. ಸೊ ಇಲ್ಲಿ ಬೆಳಗ್ಗೆನೇ ನಾನು ಅಕ್ಕಿ ರಾಗಿನ ಒಣಗಾಕ್ತಾ ಇದ್ದೀನಿ. ಐ ಥಿಂಕ್ ನೀವು ಗೆಸ್ ಮಾಡ್ತಾ ಇದ್ದೀರಾ ಏನು ಇವ್ರದ್ದು ರಾಗಿ ಇಷ್ಟು ಕೆಂಪಗಿದೆ ಅಂತ ಅಲ್ವಾ? ಅದಕ್ಕೊಂದು ಕಾರಣ ಇದೆ. ಏನಪ್ಪ ಅಂದರೆ, ನಾನು ರಾಗಿನ ಆಲ್ಮೋಸ್ಟ್ ನನ್ನ ಮದುವೆ ಆದಾಗಿಂದನೂ ಅಭ್ಯಾಸನೇ. ನಾನು ರಾಗಿನ ತೊಳೆದು ಹಾಕೋ ಅಭ್ಯಾಸ ನನಗೆ ರೂಢಿಯಲ್ಲಿದೆ. ಹಾಗಾಗಿ ಯಾಕಂದರೆ ಮಕ್ಕಳಿಗೆ ಸರಿ ಮಾಡೋವಾಗ ಸ್ಟಾರ್ಟಿಂಗ್ ನನ್ನ ಮಗನಿಗೆ ತೊಳೆದು ಅದು ಗಲೀಜು ನೋಡಿದಾಗಿಂದ ನನ್ನ ರಾಗಿ ಹಂಗೆ ಅಭ್ಯಾಸನೇ ಇಲ್ಲ. ತೊಳೆದು ಒಣಗಿಸಿ ಅಭ್ಯಾಸನೇ. ಸೊ ಇವತ್ತು ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಹಂಗೆ ಒಂದು ವಾರದಿಂದನೂ ಮೋಡ ಮುಚ್ಕೊಂಡಿದೆ. ಇವತ್ತು ಸಂಡೇ ಸ್ವಲ್ಪ ಬಿಸಿಲು ಬಂದಿರೋ ಕಾರಣ ಒಣಗಿಸ್ತಾ ಇದ್ದೀನಿ. ನೋಡಿ, ಆಗಲೇ ಇಷ್ಟು ಬೆಳಗ್ಗೆನೇ ಅಕ್ಕಿ ರಾಗಿ ನೋಡಿದ ತಕ್ಷಣ ಎಷ್ಟೊಂದು ಪಾರಿವಾಳಗಳು ಬಂದು ಕೂತಿದೆ. ಸೊ ಎಲ್ಲ ಕವರ್ ಮಾಡಿ ಅದನ್ನೆಲ್ಲ ಕೆಳಗಡೆಗೆ ಟೆರೆಸ್ ಮೇಲಿಂದ ಮನೆಗೆ ಈಗ ಬಂದ್ವಿ. ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲಾಗಿ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕಲ್ವ. ನಮ್ಮ ಮಕ್ಕಳು ಆಲ್ಮೋಸ್ಟ್ ಕೇಳೋದು ಬಿರಿಯಾನಿ. ಬೇರೆ ಏನಾದರೂ ಇಷ್ಟಪಡಲ್ಲ ಜಾಸ್ತಿ. ಹೆಚ್ಚಾಗಿನೂ ನಾನು ಆಲ್ಮೋಸ್ಟ್ ಅವ್ರಿಗೆ ಹೋಟೆಲ್ಗಿಂತ ಮನೆಯಲ್ಲೇ ಎಲ್ಲ ಥರ ಮಾಡಿ ಕೊಟ್ಬಿಡ್ತೀನಿ ಮಕ್ಕಳಿಗೆ. ಇವತ್ತು ಅವರು ದೊನ್ನೆ ಬಿರಿಯಾನಿ ಟೈಪು ಬಿರಿಯಾನಿ ಮಾಡಿಕೊಡು ಮಮ್ಮಿ ಅಂತ ಕೇಳಿದ್ರು. ಸೊ ಹಂಗಾಗ್ಬಿಟ್ಟು ನನ್ನ ಕೈಯಲ್ಲಿ ಆಲ್ಮೋಸ್ಟ್ ಬಿರಿಯಾನಿ ನಮ್ಮ ಮನೆಯಲ್ಲೇ ಅಲ್ಲದೆ ನನ್ನ ಫ್ಯಾಮಿಲಿ, ಸಿಸ್ಟರ್ಸು, ಅವ್ರ ಮಕ್ಕಳು ಎಲ್ಲರಿಗೂ ಇಷ್ಟನೇ. ಹೆಂಗೆ ಅಂದರೆ, ಆಂಟಿ ಮನೇಲಿ ಇಯರ್ಲಿ ಒನ್ಸು ಮತ್ತು ದೊಡ್ಡಮ್ಮ ಮನೇಲಿ ಇಯರ್ಲಿ ಒನ್ಸು ದೇವ್ರನ್ನ ಮುನೇಶ್ವರ ಎಲ್ಲ ಮಾಡಿದಾಗ ಆಲ್ಮೋಸ್ಟ್ ನನ್ನ ಕೈಯಲ್ಲೇ ಬಿರಿಯಾನಿ ಮಾಡಿಸ್ತಾರೆ. ಎಲ್ಲರಿಗೂ ಇಷ್ಟನೇ. ಹಾಗೇ ಇವತ್ತು ನಮ್ಮ ಮನೆಯಲ್ಲಿ ದೊನ್ನೆ ಬಿರಿಯಾನಿ ಸ್ಟೈಲಲ್ಲಿ ಬಿರಿಯಾನಿನ ಮಾಡ್ತಾಯಿದ್ದೀನಿ. ದೊನ್ನೆ ಬಿರಿಯಾನಿ ಮಾಡೋವಾಗ ಟೊಮೆಟೊನ ಜಾಸ್ತಿ ಯೂಸ್ ಮಾಡಬಾರ್ದು. ಟೇಸ್ಟೇ ಬೇರೆ ಥರ ಚೇಂಜ್ ಆಗಿಬಿಡುತ್ತೆ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕಿದ್ದೀನಿ. ನೀಟಾಗಿ ನೋಡಿ, ಎಲ್ಲನೂ ಫೈನಲಾಗಿ ಚೆನ್ನಾಗಿ ಕುಕ್ ಆಗಿದೆ. ಚಿಕನ್ಗೆ ಉಪ್ಪು ಖಾರ ಎಲ್ಲನೂ ಕೂಡ ಹಿಡ್ದಿದೆ. ಈಗ ನೀರನ್ನು ನೀವು ಬಿಸಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಹಂಗೆ ಡೈರೆಕ್ಟಾಗಿ ನೀರು ಹಾಕಿದ್ರೂ ಸ್ವಲ್ಪ ನೀರು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಅಕ್ಕಿ ಹಾಕೋಕ್ಕೆ. ಅಳತೆ ಪ್ರಕಾರ ಎಲ್ಲ ಏನಿಲ್ಲ, ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಮಾಡಿ. ಹಂಗಾಗಿ ನಾನಿಲ್ಲಿ 1/2 kg ಚಿಕನ್, 1/2 kg ರೈಸಿಗೆ ಮಾಡ್ತಾಯಿದ್ದೀನಿ. ದೊನ್ನೆ ಬಿರಿಯಾನಿ ಅಂದರೆ ಲಾಸ್ಟಲ್ಲಿ ಲೆಮನ್ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಲೆಮನ್ ಹಾಕ್ತಾಯಿದ್ದೀನಿ 1/2 kg ಚಿಕನ್, 1/2 kg ರೈಸ್ಗೆ. 1-1.5 ನಿಂಬೆಹಣ್ಣು ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ತುಂಬ ಜನ ಇಷ್ಟಪಡಲ್ಲ ಬಿರಿಯಾನಿಗೆ ಲೆಮನ್ನು. ಸೊ ನನಗೆ ಲಾಸ್ಟ್ ಫೈನಲ್ ಇನ್ನೇನು ಲಿಟ್ಟು ಕ್ಲೋಸ್ ಮಾಡೋ ಟೈಮಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಗೆ ನಿಂಬೆಹಣ್ಣು ಎರಡನ್ನ ಕೂಡ ಹಾಕಿದ್ರೆ ನಿಮಗೆ ಟೇಸ್ಟೇ ಚೇಂಜ್ ಆಗುತ್ತೆ. ಒನ್ಸ್ ಟ್ರೈ ಮಾಡಿ ಲೆಮನ್ ಹಾಕಿ. ನನಗಂತೂ ತುಂಬಾ ಇಷ್ಟ. ಫೈನಲ್ಲಾಗಿ ಎಲ್ಲ ಕೂಡ ರೆಡಿ ಆಯಿತು. ಲಿಟ್ ಕ್ಲೋಸ್ ಮಾಡಿ 2 ವಿಸಲ್ ಬಂದರೆ ಬಿರಿಯಾನಿ ರೆಡಿ. ಅವತಾರ್ ಮೂವಿ ನೋಡಿ, ಅಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇಲ್ಲಿ ಅಮ್ಮ ನನಗೆ ನಾಳೆಗೆ ಸಾಂಬಾರಿಗೆಲ್ಲ ಅವರೆಕಾಯಿ ಸುಳಿದು ಇಸ್ಕಿ ಕೊಟ್ಟಿದ್ದಾರೆ. ನೋಡಿ, ಅಮ್ಮ ಏನೆಲ್ಲ ನನಗೆ ಹೆಲ್ಪ್ ಮಾಡ್ತಾರೆ ಅಂದರೆ, ನಾನು ಮದುವೆ ಆದಾಗಿಂದನೂ ಅಷ್ಟೇ, ನನ್ನ ಮದುವೆಗೆ ಮುಂಚೆನೂ ಅಷ್ಟೇ ಅವರೆಕಾಯಿ ಸುಳಿಯೋದು ಅಭ್ಯಾಸ ಇಲ್ಲ. ಮತ್ತು ಕಾಯಿ ತುರಿಯೋಕ್ಕಂತೂ ಬರೋದೇ ಇಲ್ಲ. ಅಮ್ಮ ನಿನಗೆ ಅದನ್ನು ನಾನು ಹೋಗೋ ಮೊದಲು ಕಲಿಸಿನೇ ನಿನಗೆ ಕಾಯಿ ತುರಿಯೋದು ನಾನು ಕಲಿಸ್ಬೇಕು ಅಂತಾರೆ. ಬಟ್ ನಂಗೆ ತುರಿಯೋಕ್ಕೇ ಬರಲ್ಲ. ತುರೆ ಮಣೆಯಲ್ಲಿ ಕೂತು ಕಾಯಿ ತುರಿಯೋಕ್ಕೆ, ಹಾಗೆ ಕೊತ್ತಂಬರಿ ಪುದೀನ ಬಿಡಿಸೋದು, ಇದೆಲ್ಲನೂ ಕೂಡ ಅಮ್ಮ ನನಗೆ ಲಕ್ಕಿ ಅಂದ್ಕೊತೀನಿ ಈ ಒಂದು ವಿಷಯದಲ್ಲಿ. ಆಲ್ಮೋಸ್ಟ್ ಎಲ್ಲ ಅಮ್ಮನೇ ಮಾಡಿ ಕೊಡ್ತಾರೆ. ಸಂಜೆ ಆಯಿತು, ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಫ್ರೆಶ್ ಅಪ್ ಆಗಿ ಬಿಸಿ ಬಿಸಿ ಕಾಫಿ ಕುಡಿದು ಈಗ ನಾನು ಮಕ್ಕಳು ಹೊರಗಡೆ ಹೋದ್ವಿ. ಏನಕ್ಕೆ ಅಂದರೆ, ಮೊನ್ನೆನೇ ನನ್ನ ಮಗನಿಗೆ ಲೆನ್ಸ್ ಕಾಟಿಗೆ ಹೋಗಿ ಸ್ಪೆಕ್ಸ್ ಎಲ್ಲ ಇಬ್ಬರು ನೋಡ್ಕೊಂಡು ಬಂದಿದ್ವಿ. ಸೊ ಇವತ್ತು ಫೈನಲಾಗಿ ಸೆಲೆಕ್ಟ್ ಮಾಡಿಬಿಟ್ಟು ಒಂದು ಆರ್ಡ್ರ್ ಕೊಟ್ಬಿಡೋಣ ಅಂತ ಫ್ರೀ ಮಾಡಿಕೊಂಡು, ಸಂಡೇ ಆಗಿರೋ ಕಾರಣ ಬಂದ್ವಿ ನಾನು ನನ್ನ ಮಗ. ಫೈನಲಾಗಿ ಸೆಲೆಕ್ಷನ್ ಎಲ್ಲನೂ ಕೂಡ ಆಯಿತು. ಬಿಲ್ ಪೇ ಮಾಡಿ ಫೆಕ್ಸನ್ನು ಆರ್ಡ್ರ್ ಕೊಟ್ಟು ರಿಟರ್ನ್ ಮನೆಗೆ ಬಂದೆ. ಹಾಗೆ ಮನೆಗೆ ಬಂದೆ, ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡಬೇಕೇನಪ್ಪ. ಇಲ್ಲಿ ನಾನು ಮುಚ್ಚಿಟ್ಕೊಂಡಿದ್ದೀನಿ ಬೆರಳಡ್ಡ ಅಂದರೆ, ಅಲ್ಲಿ ನನ್ನ ಅಡ್ರೆಸ್ಸು, ಫೋನ್ ನಂಬರ್ ಇದೆ. ನನ್ನ ಫೋನ್ ನಂಬರು ಡಿಸ್ಪ್ಲೇ ಆಗೋದು ಬೇಡ ಅಂತ. ಇದೇನೆಂದರೆ, ನನಗೆ ವಿಜಯ್ ಗೋಲ್ಡ್ ಕಡೆಯಿಂದ ಒಂದು ಸ್ಮಾಲ್ ಕೊರಿಯರ್ನ ಕಳಿಸಿದ್ದಾರೆ. ಇದು ಯಾವುದೇ ಥರ ಕೊಲಾಬ್ ವಿಡಿಯೋ ಅಲ್ಲ, ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲವೇ ಅಲ್ಲ.
ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ನಾನು 1.5 ಇಯರ್ ಬ್ಯಾಕು ವಿಜಯ್ ಗೋಲ್ಡ್ ಅವರಿಗೆ ಇನ್ಸ್ಟಾದಲ್ಲಿ ಕೊಲ್ಯಾಬ್ ಮಾಡಿ ಕೊಟ್ಟಿದ್ದೆ. ಅವರ ಪ್ರಾಡಕ್ಟ್ ಎಲ್ಲನೂ ಕಳಿಸಿದ್ರು. ಒಂದು 2 ಪ್ರಾಡಕ್ಟ್ನ ನಾನು ಕೊಲ್ಯಾಬ್ ಮಾಡಿ ಕೊಟ್ಟಿದ್ದೆ ಆ ಟೈಮಲ್ಲಿ. ಈಗ ಅವರು ಮೆಸೇಜ್ ಮಾಡಿದರು 2 ಡೇಸ್ ಬ್ಯಾಕ್ ಹಿಂದೆ ನನಗೆ, ನೋಡಿ ಲೋಗಿ ಆಟ ಮತ್ತು ಇದು ಏನದು ರಾಗಿ ಮಾಲ್ಟ್ ಮಿಕ್ಸ್ ಅಂದರೆ ಮಿಲ್ಕಿಗೆ ಹಾಕ್ಕೊಂಡು ಕುಡಿಯೋ ಅಂಥದ್ದು, ಹಾಗೆ ರವಾ ಇಡ್ಲಿ ಎಲ್ಲ, ಇದು ರಾಗಿ ಇಡ್ಲಿ ಇದೆಲ್ಲನೂ ಕೂಡ ಕಳಿಸಿದರೆ. ಇದು ತುಂಬಾ ಕಡಿಮೆ ಇರ್ಬೋದು. ನಾನಿಲ್ಲಿ ಪ್ರೈಸ್ನ ಕೌಂಟ್ ಮಾಡೋದೇ ಇಲ್ಲ, ಯಾಕಂದರೆ ನೂರಾರು ಜನದ ಲಿಸ್ಟಲ್ಲಿ ನಾನು ಒಬ್ಬಳಾಗಿದ್ದೀನಲ್ವ, ನನ್ನನ್ನು ಕೂಡ ಸೆಲೆಕ್ಟ್ ಮಾಡಿದ್ದಾರೆ ಇದನ್ನು ಕಳ್ಸೋಕ್ಕೆ ಅಂತ ಖುಷಿ ಆಯ್ತು ಅಷ್ಟೇ. ಅವರು ಇದನ್ನು ಕಳಿಸಿ ನನಗೆ ಒಂದೇ ಟೆಸ್ಟ್ ಮೆಸೇಜನ್ನು ಹಾಕಿದ್ದು, ಇದೆಲ್ಲನೂ ಯೂಸ್ ಮಾಡಿ ಒಂದು ಒಳ್ಳೆ ಗುಡ್ ಫೀಡ್ಬ್ಯಾಕ್ ಕೊಡಿ ಅಷ್ಟೇ ನಮಗೆ ಸಾಕು ಅಂತ ಹೇಳಿದ್ರು. ಎಲ್ಲ ಒಂದು ಕಡೆ ಖುಷಿ ಆಯಿತು. ಏನೇನೇ ಆಗಲಿ ಒಂದು ಸ್ಥಾನನ ಗಳಿಸ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ನೋಡಿದ್ರಲ್ಲ ಇವತ್ತಿನ ನನ್ನ ಸಂಡೇ ಒಂದು ಪುಟ್ಟ ವ್ಲಾಗ್. ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನಗೆ ವಿಜಯ್ ಗೋಲ್ಡ್ ಕಡೆಯಿಂದ ಒಂದು ಕೊರಿಯರ್ ಕಳಿಸಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ವಿಜಯ್ ಗೋಲ್ಡ್ ಅವರಿಗೆ. ಏನಕ್ಕಪ್ಪ ಅಂದರೆ 1.5 ಇಯರೇ ಆಗಿತ್ತು. ಸೊ ನನಗೆ ಕೊಲ್ಯಾಬ್ ಮಾಡಿಕೊಡಿ ಅಂತ ಪ್ರಾಡಕ್ಟ್ನ ಕಳಿಸಿದ್ರು. ಸೊ ಮಾಡಿದ್ದೆ, ಒಂದನ್ನು ನಾನು ಮಾಡಿ ಕೊಟ್ಟಿದ್ದೆ, ಇನ್ನೊಂದು ವಿಡಿಯೋ ನಾನು ಪೆಂಡಿಂಗ್ ಇಟ್ಟಿದ್ದೆ. ಈ ಥರ ಇನ್ಸಿಡೆಂಟ್ ಆಯಿತು. ಆಗ ಅವರು ಬ್ಯಾಕ್ ಟು ಬ್ಯಾಕ್ ನನಗೆ ಮೆಸೇಜ್ಗಳನ್ನ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ. ಮತ್ತು ನಾನು ರಿಕ್ವೆರಿ ಆದಮೇಲೆ ರಿಪ್ಲೈ ಮಾಡಿ ಆ ಮೆಸೇಜ್ಗಳಿಗೆ ನನಗೆ ಈ ಥರ ಪ್ರಾಬ್ಲಮ್ ಆಯಿತು, ಅದಕ್ಕೆ ನಾನು ತಡ ಮಾಡಿದೆ, ಸಾರಿ ಅಂದ್ಬಿಟ್ಟು ಆಮೇಲೆ ನಾನು ಟೈಮ್ ತೊಗೊಂಡು ಒಂದು ವಿಡಿಯೋನ ಮಾಡಿ ಕೊಟ್ಟೆ ಅವರಿಗೆ. ಅವಲಕ್ಕಿಯಲ್ಲಿ ರೊಟ್ಟಿ ಮಾಡೋದು ನಿಮಗೆ ಕೂಡ ಶೇರ್ ಮಾಡಿದ್ದೀನಿ ನಾನು ಅದನ್ನು. ಆಗ ಅವರು ಇಟ್ಸ್ ಓಕೆ, ಪರವಾಗಿಲ್ಲ, ನೀವು ವಿಡಿಯೋನೇ ಕೊಡಬೇಡಿ, ಸಾರಿ ನಮಗೆ ಗೊತ್ತಿಲ್ಲ ಅಲ್ವಾ ನಿಮ್ಮ ಸಿಚುವೇಶನ್ ಅಂತ ಹೇಳಿದ್ರು. ಸೊ ಗೊತ್ತಿಲ್ಲ, ಈಗ ಸೆಲೆಕ್ಷನ್ ಮಾಡಿದ್ದಾರೆ. ಐ ಥಿಂಕ್ ಅವರು ಇಷ್ಟು ಜನನ ಅಂತ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಅದರಲ್ಲಿ ನಾನು ಕೂಡ ಒಬ್ಬಳು. ಈಗ ಯಾವುದೇ ಥರ ನಾವು ಅವರಿಗೆ ವಿಡಿಯೋ ಕೊಲ್ಯಾಬ್ ಮಾಡಿ ಕೊಡೋಗಿಲ್ಲ, ಏನೇ ಇಲ್ಲ. ಅವರು ಕಳಿಸಿರೋ ಪ್ರಾಡಕ್ಟ್ನ ನಾವು ನೋಡಿ ಮಾಡಿ ನಮಗೆ ಇಷ್ಟ ಆದರೆ ಒಂದು ಫೀಡ್ಬ್ಯಾಕ್ ಕೊಡಿ ಸಾಕು ಅಂತ ಹೇಳಿ ಕೊರಿಯರಲ್ಲಿ ಕೆಲವಷ್ಟು ಪ್ರಾಡಕ್ಟನ್ನು ಕಳಿಸಿದ್ದಾರೆ. ಸೊ ಕುಕ್ಕಿಂಗ್, ರವಾ ಇಡ್ಲಿ ಆ ಥರ ಎಲ್ಲನೂ. ಸೊ ಹೋಪ್ ನನಗಂತೂ ತುಂಬಾ ಖುಷಿ ಆಯಿತು. ಅಷ್ಟ ಜನದಲ್ಲಿ ನನ್ನನ್ನು ಅವರು ಸೆಲೆಕ್ಟ್ ಮಾಡಿದ್ದಾರಲ್ವ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಂತ ವಿಜಯ್ ಗೋಲ್ಡ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಸೊ ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಕೂಡ ಇಷ್ಟ ಆದಲ್ಲಿ ಇದರಲ್ಲೂ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಇದೆ. ಏನಪ್ಪ ಅಂದರೆ ಹೊಸ್ದಾಗಿ ವಿಜಯ್ ಗೋಲ್ಡ್ ಕಡೆಯಿಂದ ಇದು ಯಾವುದೇ ಕೊಲಾಬ್ ವಿಡಿಯೋ ಅಲ್ಲ, ನಾನು ಹೇಳ್ಬೇಕಂತ ಹೇಳ್ತಾ ಇದ್ದೀನಿ. ವಿಜಯ್ ಗೋಲ್ಡ್ ರವಾ ಇಡ್ಲಿನ ಬಿಟ್ಟಿದ್ದಾರೆ. ಸೊ ಇನ್ನಷ್ಟು 2 ಐಟಮ್ಸ್ ನಾನು ಟ್ರೈ ಮಾಡ್ತೀನಿ. ಮಾಲ್ಟ್ ಪೌಡ್ರ್ ಆಗಿರ್ಬೋದು ಮತ್ತು ಗೀ ಅದು ಆಟದು ಇರ್ಬೋದು. ಸೊ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಇಷ್ಟದಲ್ಲಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್ ಒಂದೊಳ್ಳೆ ಇನ್ಫಾರ್ಮೇಷನ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ